ಲಂಗ್ಸ್ ಇನ್ಫೆಕ್ಷನ್. ಲಂಗ್ಸ್ ಇನ್ಫೆಕ್ಷನ್ ಆಯ್ತಂತಂದ್ರೆ ಪ್ರತಿದಿನ ಒಂದು 20 ನಿಮಿಷ ನಿಮ್ಮ ಸಂಬಂಧ ನೀವು ಟೈಮ್ ಕೊಟ್ಟು ಈ ವಿಡಿಯೋದಾಗಿರೋ ಎಲ್ಲ ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಲಂಗ್ಸ್ ಇನ್ಫೆಕ್ಷನ್ ನ್ಯಾಚುರಲ್ ಆಗಿ ಹೀಲ್ ಆಗ್ತೈತಿ ಮತ್ತು ಲಂಗ್ಸ್ ಇನ್ಫೆಕ್ಷನ್ ಐತಲ್ಲ ಸೊ ಅದು ಕ್ಲಿಯರ್ ಆಗ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಈ ಕಿಡ್ನಿ ಆಯ್ತು, ಹೃದಯ ಆಯ್ತು, ಲಂಗ್ಸ್ ಆಯ್ತು, ಸೊ ನಮ್ಮ ದೇಹದ ಎಲ್ಲ ಅಂಗಗಳನ್ನ ನಾವು ರೊಕ್ಕ ಕೊಟ್ಟು ತಗೊಂಡಿಲ್ಲ ರೀ. ಸೊ ಎಲ್ಲ ಪ್ರಕೃತಿ ದತ್ತವಾಗಿ ಬಂದಾವು. ಸೊ ಅದ್ರ ಮೇಲೆ ನಮ್ಗೆ ಜವಾಬ್ದಾರಿ ಇರಬೇಕು, ಕಾಳಜಿ ಇರಬೇಕು, ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಯಾಗೈತಿ. ಸೊ ಎಲ್ಲ ಪ್ರೀತಿಯಿಂದ ಕಾಳಜಿಯಿಂದ ಸೊ ಎಲ್ಲಾನು ನಾವು ಆರಾಮಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ದೈತಿ. ಈ ವಿಡಿಯೋದಾಗಿರೋ ಎಲ್ಲ ಪ್ರಾಣಾಯಾಮಗಳು ಸೊ ಲಂಗ್ಸ್ ಇನ್ಫೆಕ್ಷನ್ ತೆಗಿಲಿಕ್ಕೆ, ಕ್ಲಿಯರ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡ್ತಾವು. ಜೊತೆಗೆ ಬ್ರೀದಿಂಗ್ಗೆ ಸಪೋರ್ಟ್ ಕೊಡ್ತಾವು ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತೈತಿ. ಹಾಗೆ ಲಂಗ್ಸ್ ಇನ್ಫೆಕ್ಷನ್ನ ಕ್ಲಿಯರ್ ಮಾಡ್ತೈತಿ. ಅಂದ್ರೆ ಲಂಗ್ಸ್ ಒಳಗೆ ಏನು ಏರ್ ವೇಸ್ ಇದಾವಲ್ಲ ಸೊ ಅವನ್ನೆಲ್ಲ ಕ್ಲಿಯರ್ ಮಾಡ್ತೈತಿ. ಯಾವ್ಯಾವ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಆಮೇಲೆ ಸರಿಯಾಗಿ ಹೆಂಗೆ ಮಾಡಬೇಕು, ಸೊ ಇವು ಲಂಗ್ಸ್ ಇನ್ಫೆಕ್ಷನ್ ಯಾವ ರೀತಿ ಹೆಲ್ಪ್ ಮಾಡ್ತಾವು ಮತ್ತು ಏನು ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ. ಸೊ ಮೊದಲನೇದಾಗಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮಾಡ್ಕೊಂತನ ಇದ್ರ ಬೆನಿಫಿಟ್ನ ತಿಳ್ಕೊಳ್ಳೋಣ ಅಂತ. ಸೀದಾ ಕೂತ್ಕೋರಿ. ಸೊ ಮೊದಲೇ ಪ್ರಾಣಾಯಾಮ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕ್ರಿ ಅಂತಂದ್ರೆ, ಸೊ ಮೊದಲು ಸೀದಾ ಕೂತ್ಕೋರಿ, ಕೆಳಗೆ ಏನಾದರೂ ಹಾಸ್ಕೋರಿ, ಸೀದಾ ಕೂತ್ಕೋರಿ, ಎರಡೂ ಕೈಗಳನ್ನು ಚಿನ್ಮುದ್ರ ಇಟ್ಕೋರಿ ಈ ರೀತಿ. ಸೊ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೋರಿ. ಮುಕ್ತಾಗ ನಗು ಇರಲಿ, ಮನಸ್ಸಿನಾಗ ಖುಷಿ ಇರಲಿ, ಸಹಜವಾದ ಉಸಿರಾಟ. 2 ಸಲ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀರಿ. ಬ್ರೀದ್ ಇನ್, ನಿಧಾನವಾಗಿ ಉಸಿರು ತಗೋರಿ. ಬ್ರೀದ್ ಔಟ್, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಕಣ್ಣುಗಳನ್ನ ತೆರೀರಿ. ಈ ರೀತಿ ಆದಮೇಲೆ ಸೊ ನೆಕ್ಸ್ಟ್ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದು. ಸೀದಾ ಕೂತ್ಕೊಂಡಿರ್ತೀರಿ. ಸೊ ನೆಕ್ಸ್ಟ್ ಬಲಗೈನ ಏನೈತಲ್ಲ ಹೊಟ್ಟೆ ಮೇಲೆ ಇಟ್ಕೊಳ್ಳೋದು, ಎಡಗೈನ ಎದೆ ಭಾಗದ ಮೇಲೆ. ಅಬ್ಡಾಮಿನಲ್ ಬ್ರೀದಿಂಗ್. ಸೊ ಕೈಯಿಂದೆಲ್ಲ ಹಿಂಗೆ ತೊಗೋಬೇಡ್ರಿ, ಒಂಚೂರು ಸೀದಾ ಇರಲಿ ಈ ರೀತಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಬ್ರೀದ್ ಇನ್, ಉಸಿರು ತಗೋತೀರಿ ನಿಧಾನವಾಗಿ. ಉಸಿರು ತಗೊಂಡಾಗ ಹೊಟ್ಟೆ ಭಾಗ ಉಬ್ಲಿ. ಬ್ರೀದ್ ಔಟ್, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ರಿ. ಹೊಟ್ಟೆ ಭಾಗ ಕುಗ್ತೈತಿ. ಬ್ರೀದ್ ಇನ್, ಬ್ರೀದ್ ಔಟ್. ಅವಸರ ಮಾಡಬೇಡ್ರಿ, ನಿಧಾನವಾಗಿ ತಗೊಳ್ಳೋದು, ನಿಧಾನವಾಗಿ ಬಿಡೋದು. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಇಲ್ಲೇ ಈ ಪ್ರಾಣಾಯಾಮ ಮಾಡೋ ಮುಂದೆ ಉಸಿರು ತಗೊಂಡಾಗ ಹೊಟ್ಟೆ ಭಾಗ ಉಗಬೇಕು. ಸೊ ಅದ್ರ ಕಡೆ ಗಮನ ಕೊಡ್ರಿ. ಹಾಗೆ ಎದೆ ಭಾಗ ಏನೈತಲ್ಲ ಒಂಚೂರು ಮುಂದೆ ಬರ್ತೈತಿ, ಆಮೇಲೆ ಶೋಲ್ಡರ್ ಮೇಲೆ ಹೋಗ್ತಾವು, ಅದ್ರ ಕಡೆ ಗಮನ ಕೊಡ್ರಿ. ಎಕ್ಸೈಲ್ ಮಾಡ್ತಾ ಬಂದಾಗ ಹೊಟ್ಟೆ ಭಾಗ ಕುಗ್ದೈತಿ, ಶೋಲ್ಡರ್ ಕೆಳಗೆ ಡೌನ್ ಆಗ್ತಾ ಬರ್ತಾವು. ಸೊ ಅದ್ರ ಕಡೆ ಗಮನ ಕೊಡ್ತಾ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಬೇಕು. ಸೊ ಇದನ್ನು ನೀವು 8ರಿಂದ 10 ಬಾರಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಕೈಗಳನ್ನು ಬಿಡಿಸ್ಕೋರಿ. ಮತ್ತೆರಡು ಕೈ ಚಿನ್ಮುದ್ರ ಇರಲಿ. 2 ಹಸ್ತಗಳನ್ನು ಉಜ್ರಿ, ಕೈಗಳು ಬಿಸಿ ಆಗುದ್ರಿ. ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ. ಕೈಗಳನ್ನ ಬಿಡಿಸಿ ಕಣ್ಣುಗಳನ್ನ ತೆರೀತೀರಿ ಸ್ಲೋಲಿ. ಸೊ ಅಬ್ಡಾಮಿನಲ್ ಬ್ರೀದಿಂಗ್ ಮಾಡಿದ್ವಿ. ಸೊ ಇದರ ಬೆನಿಫಿಟ್ ಏನಂತಂದ್ರೆ, ಸೊ ಅಬ್ಡಾಮಿನಲ್ ಅಂತಂದ್ರೆ ಹೊಟ್ಟೆ ಭಾಗದಿಂದ ಮತ್ತು ಎದೆ ಭಾಗ ಅಂದ್ರೆ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತೇಳಿ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಡಯಾಫ್ರಾಮ್ ಒಪೆ ಏನೈತಲ್ಲ ಸೊ ಅದಕ್ಕೆ ಸ್ಟ್ರೆಂಗ್ತ್ ಬರ್ತೈತಿ. ಆಮೇಲೆ ಶ್ವಾಸಕೋಶಗಳು ಏನಿದಾವಲ್ಲ ಸೊ ಆಳವಾಗಿ ವಿಸ್ತರಣೆ ಮಾಡಲಿಕ್ಕೆ ಈ ಪ್ರಾಣಾಯಾಮ ಹೆಲ್ಪ್ ಮಾಡ್ತೈತಿ. ಹಾಗೆ ಉಸಿರಾಟದ ಗತಿ ಏನೈತಲ್ಲ ಅಂದ್ರೆ ಲಂಗ್ಸ್ ಇನ್ಫೆಕ್ಷನನ್ನು ಕ್ಲಿಯರ್ ಮಾಡ್ತೈತಿ. ಅಂದ್ರೆ ಏರ್ವೇಸ್ ಏನಿರ್ತಾವಲ್ಲ ಸೊ ಆ ಮಾರ್ಗಗಳು ಸೊ ಅದನ್ನು ಕ್ಲಿಯರ್ ಮಾಡ್ತೈತಿ. ಸೊ ನೆಕ್ಸ್ಟ್ ಒನ್ ಶೀತಳಿ ಪ್ರಾಣಾಯಾಮ. ಸೊ ಈಗ ಈ ವಿಡಿಯೋದಾಗ್ಲೂ ಎಲ್ಲ ಪ್ರಾಣಾಯಾಮಗಳನ್ನು ಲಂಗ್ಸ್ ಇನ್ಫೆಕ್ಷನ್ ಇದ್ದವರು, ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗ್ತೈತೆ ನೋಡಿ ಉಸಿರು ತೊಗೊಳಕ್ನ ಅಂಥವ್ರು, ಆಮೇಲೆ ಅಸ್ತಮಾ ಇರೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಶೀತಳಿ ಪ್ರಾಣಾಯಾಮ ಏನಂತಲ್ಲ ಸೊ ಇದನ್ನ ಅಸ್ತಮಾ ಇದ್ದವರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೀದಾ ಕೂತ್ಕೋರಿ. 2 ಕೈ ಚಿನ್ಮುದ್ರ. ಶೀತಳಿ ಪ್ರಾಣಾಯಾಮ ಫಸ್ಟ್ ನಾಲಿಗೆ ಹೊರಗೆ ತೆಗೆದ್ಮೇಲೆ ಫೋಲ್ಡ್ ಮಾಡ್ಕೊಳ್ಳೋದು ನಾಲಿಗೆನ ಈ ರೀತಿ. ಇಲ್ಲಿಂದ ಉಸಿರು ತಗೊಳ್ಳೋದು. ಈಗ
ತೊಂದ ತಕ್ಷಣ ನಾಲಿಗೆ ಒಳಗೆ ಹಾಕ್ರಿ, ಬಾಯಿ ಮುಚ್ಚ್ರಿ, ನಂತರ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕೋದು. ಅವಸರ ಮಾಡಕ್ ಹೋಗ್ಬೇಡ್ರಿ, ನಿಧಾನವಾಗಿ ತಗೋರಿ. ಆಮೇಲೆ ನಾಲಿಗೆ ಒಳಗೆ ತೊಗೊಂಡ ತಕ್ಷಣ ಉಸಿರನ್ನು ಹೊರಗೆ ಹಾಕಕ್ಕೆ ಹೋಗ್ಬೇಡ್ರಿ. ನಾಲಿಗೆ ಒಳಗೆ ಪೂರ್ತಿ ಒಳಗೆ ಹೋಗ್ಲಿ, ಆಮೇಲೆ ಬಾಯಿ ಮುಚ್ಚ್ರಿ, ಆಮೇಲೆ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕ್ರಿ. ಆಮೇಲೆ ಫೋಲ್ಡ್ ಮಾಡಿದಾಗ, ನಾಲಿಗೆ ಏನು ಫೋಲ್ಡ್ ಮಾಡ್ತಿಲ್ಲ, ಫೋಲ್ಡ್ ಮಾಡಿದಾಗ ಉಸಿರು ತಗೊಂಡ ಅಂತ ಸೌಂಡ್ ಬರಲಿ, ಆ ರೀತಿ ಉಸಿರನ್ನು ತೆಗೆದುಕೊಡ್ರಿ. ಅಕಸ್ಮಾತ್ ನಿಮ್ಗೆ ನಾಲಿಗೆ ಫೋಲ್ಡ್ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಸೊ ರೀತಿ 2 ಬೆರಳಿಂದ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಉಸಿರು ತಗೋಬಹುದು. ಆಮೇಲೆ ಕೈ ಬಿಡಿಸ್ಕೊಂಡು ನಾಲಿಗೆ ಒಳಗೆ ತಗೊಂಡ್ಮೇಲೆ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕ್ರಿ. ಇದೇ ರೀತಿ ನೀವು ಕಣ್ಣು ಮುಚ್ಕೊಂಡು ಈ ಪ್ರಾಣಾಯಾಮವನ್ನು 8 ರಿಂದ 10 ಬಾರಿ ಮಾಡ್ಬೋದು. ಇಲ್ಲ ನಮ್ಗೆ ಅಷ್ಟು ಆಗಂಗಿಲ್ಲಪ್ಪ ಅಂತಂದ್ರೆ ಸೊ ಫಸ್ಟ್ ಟೈಮ್ ನೀವು ಮಾಡ್ಲಿಕ್ಕತ್ತಿದೆ ಅಂತಂದ್ರೆ ಫಸ್ಟ್ 5 ರಿಂದ ಸ್ಟಾರ್ಟ್ ಮಾಡ್ರಿ, 5 ಕೌಂಟು, ನಂತರ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. ಸೊ ಎಲ್ಲ ಮುಗಿದ್ಮೇಲೆ ಕಣ್ಣುಗಳನ್ನು ಮುಚ್ಚಿರ್ತೀರಿ ಶೀತಲಿ ಪ್ರಾಣಾಯಾಮ ಆದಮೇಲೆ. ಸೊ ಅದು ಅಬ್ಸರ್ವ್ ಮಾಡ್ಕೋರಿ, ನಿಮ್ಮ ಬಾಯಿ ತಂಪಾಗತ್ತೆ ಏನೋ ಅಬ್ಸರ್ವ್ ಮಾಡ್ಕೋರಿ. ಮತ್ತೆ 2 ಹಸ್ತಗಳನ್ನ ಉಜ್ಜುತ್ತೀರಿ, ಕಣ್ಣಿಗೆ ಪ್ರೆಸ್ ಮಾಡ್ಕೋರಿ, ಕೈಗಳನ್ನ ಬಿಡಿಸಿ ಕಣ್ಣುಗಳನ್ನ ತೆರಿತೀರಿ. ಸೊ ಈ ಪ್ರಾಣಾಯಾಮ ಹೆಂಗೆ ಹೆಲ್ಪ್ ಆಗ್ತೈತಿ ಅಂತಂದ್ರೆ, ಸೊ ಈ ಪ್ರಾಣಾಯಾಮದಿಂದ ಮೊದಲೇದೇನು ತಂಪಾಗ್ತೈತಿ ಅಂತಂದ್ರೆ ನಮ್ಮ ಬಾಡಿ ಕೂಲ್ ಡೌನ್ ಆಗ್ತೈತಿ, ಹಾಗೆ ವಾಯು ಮಾರ್ಗಗಳು ಕೂಡ ತಂಪಾಗ್ತಾವೆ, ಹಾಗೆ ಒಣ ಕೆಮ್ಮಿದ್ರೆ ಅದಕ್ಕೂ ಭಾಳ ಹೆಲ್ಪ್ ಆಕೈತಿ ಈ ಪ್ರಾಣಾಯಾಮ. ಸೊ ನೆಕ್ಸ್ಟ್ ಒನ್ ಭ್ರಾಮರಿ ಪ್ರಾಣಾಯಾಮ. ಸೀದಾ ಕೂತ್ಕೋರಿ. ಸೊ ಇಲ್ಲೇ ಹಮ್ಮಿಂಗ್ ಸೌಂಡ್ ಮಾಡೋದು. ಮೊದಲು ಉಸಿರು ತಗೋಬೇಕು, ನಂತರ ಉಸಿರನ್ನ ಹೊರಗೆ ಹಾಕ್ತಾ ಗಂಟ್ಲು ಮುಖಾಂತರ ಹಮ್ಮಿಂಗ್ ಸೌಂಡ್ ಮಾಡೋದು. ಟೇಕ್ ಇನ್ ಹ್ಯಾಂಡ್, take in hand, ಸ್ವಲ್ಪ ಸೌಂಡ್ ಜೋರ್ಸೆ ಮಾಡಬೇಕು. ಟೇಕ್ ಇನ್ ಹ್ಯಾಂಡ್, ಈ ರೀತಿ ಇದನ್ನು ಕೂಡ 8 ರಿಂದ 10 ಬಾರಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಪ್ರಾಣಾಯಾಮ ಮಾಡಿದಾಗ ಸೊ ನಾಲ್ಗೆ ಗಂಟ್ಲದಲ್ಲಿ ವೈಬ್ರೇಟ್ ಆಗ್ತೈತಿ, ಆಮೇಲೆ ಎದೆ ಭಾಗದಲ್ಲಿ ಒಂಚೂರು ವೈಬ್ರೇಟ್ ಆಗ್ತೈತಿ. ಸೊ ಇದರಿಂದ ಹೃದಯ ಮತ್ತು ಶ್ವಾಸಕೋಶಕ್ಕೆ ಒಂಥರ ನಾದ ಚಿಕಿತ್ಸೆ ಥರ ಈ ಪ್ರಾಣಾಯಾಮ ಕೆಲಸ ಮಾಡ್ತೈತಿ. ಸ್ಟ್ರೆಸ್ ಕೂಡ ಕಡಿಮೆ ಆಕೈತಿ ಇದರಿಂದ. ಸೊ ನೆಕ್ಸ್ಟ್ ಒನ್ ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಸೀದಾ ಕೂತ್ಕೋರಿ. ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರ ಇರಬೇಕು, ರೈಟ್ ಹ್ಯಾಂಡ್ ನಾಸಿಕ ಮುದ್ರ. ಸೊ ಈ ರೀತಿ ಇದಕ್ಕೆ ವಿಷ್ಣು ಮುದ್ರ ಕೂಡ ಅಂತ ಕರೀತಾರ. ಸೊ ರೀತಿ ಮಾಡಿಕೊಂಡು ಕೈನ ಬಳಸ್ಕೊಂಡು ಎದೆ ಭಾಗ ಟಚ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಇದನ್ನ ರೈಟ್ ಸೈಡ್ ಕ್ಲೋಸ್ ಮಾಡಲಿಕ್ಕೆ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಈ ಬೆರಳು ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಸೀದಾ ಕೂತ್ಕೋರಿ, ಕಣ್ಗಳನ್ನ ಮುಚ್ಚಿರ್ತೀರಿ. ಈಗ ಬಲ ಹೊರಳೆನ ಕ್ಲೋಸ್ ಮಾಡ್ಕೋರಿ ಹೆಬ್ಬೆಟ್ಟಿನಿಂದ. ಎಡ ಹೊರಳೆಯಿಂದ ಉಸಿರು ತಗೊಳ್ಳೋದು. ಬ್ರೀದ್ ಇನ್, ನಿಧಾನವಾಗಿ ಉಸಿರು ತಗೋರಿ. ಲೆಫ್ಟ್ ಕ್ಲೋಸ್ ಮಾಡ್ರಿ, ರೈಟ್ ಓಪನ್ ಮಾಡ್ತೀರಿ. ಬ್ರೀದ್ ಔಟ್, ರೈಟ್ ಇಂದ ಉಸಿರನ್ನ ಹೊರಗೆ ಹಾಕೋದು. ರೈಟ್ ಸೈಡ್ ಬಿಟ್ರಲ್ಲ, ಉಸಿರನ್ನ ಹೊರಗೆ ಹಾಕಿದ್ರಲ್ಲ. ಸೊ ನೆಕ್ಸ್ಟ್ ಅಲ್ಲಿಂದ ಉಸಿರು ತಗೋಬೇಕು. ಬ್ರೀದ್ ಇನ್, ರೈಟ್ ಕ್ಲೋಸ್, ಲೆಫ್ಟ್ ಓಪನ್, ಬ್ರೀದ್ ಔಟ್ ಸ್ಲೋಲಿ. ನೆಕ್ಸ್ಟ್ ಲೆಫ್ಟ್ ಇಂದ breathe in deeply, left close, right open,
ಬ್ರೀದ್ ಔಟ್ ಲಾಂಗ್. ಪೂರ್ತಿಯಾಗಿ ನಿಧಾನವಾಗಿ ಪೂರ್ತಿ ಉಸಿರು ಹೊರಗೆ ಹಾಕ್ರಿ. ಮತ್ತೆ ರೈಟಿಂದ ತಗೊಳ್ಳೋದು. ಬ್ರೀದ್ ಇನ್ ಡೀಪ್ಲಿ, ರೈಟ್ ಕ್ಲೋಸ್, ಲೆಫ್ಟ್ ಓಪನ್, ಬ್ರೀದ್ ಔಟ್ ಲಾಂಗ್. ಇದೇ ರೀತಿ ನೀವು ಇದನ್ನ 5 ರೌಂಡ್ ಮಾಡೋದು. 5 ರೌಂಡ್ ಅಂತಂದ್ರೆ ಲೆಫ್ಟ್ ತಗೊಂಡು ರೈಟ್ ಬಿಟ್ರಿ, ರೈಟ್ ತಗೊಂಡು ಲೆಫ್ಟ್ ಬಿಟ್ರಿ, ಅವಾಗ 1 ರೌಂಡ್. ಇಂಥವು ನೀವು 5 ರೌಂಡ್ ಫಸ್ಟ್ ಮಾಡ್ರಿ, ಆಮೇಲೆ 8, 10 ರೌಂಡು ಈ ರೀತಿ ಮಾಡ್ಬೋದು ನೀವು. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ರೈಟ್ ಮತ್ತು ಲೆಫ್ಟ್ ಶ್ವಾಸಕೋಶಗಳು ಏನಿದಾವಲ್ಲ ಸೊ ಅವು ಬ್ಯಾಲೆನ್ಸ್ ಆಗ್ತಾವು. ಹಾಗೆ ಆಕ್ಸಿಜನ್ ಏರ್ವೇಸ್ ಏನಿದಾವಲ್ಲ ಸೊ ಅವು ಸುಧಾರಣೆ ಆಗ್ತಾವು ಮತ್ತು ಮನಸ್ಸಿಗೆ ಶಾಂತಿ ಸಿಗ್ತೈತಿ. ಹಾಗೆ ಪೂರ್ತಿ ಶರೀರಕ್ಕೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತೈತಿ. ಸೊ ಪ್ರತಿದಿನ ಒಂದು 20 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ಲಂಗ್ಸ್ ಇನ್ಫೆಕ್ಷನ್ ಏನೈತಲ್ಲ ಅದು ಕ್ಲಿಯರ್ ಆಗ್ತೈತಿ. ಸೊ ಎಲ್ಲ ಒಂದು 4 ಪ್ರಾಣಾಯಾಮ ಇದಾವ್ರಿ. ಸೊ 4 5 ನಿಮಿಷ 5 ನಿಮಿಷದಂಗ ಪ್ರಾಕ್ಟೀಸ್ ಮಾಡ್ರಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಲಂಗ್ಸ್ ಇನ್ಫೆಕ್ಷನ್ಗೆ ಮುದ್ರೆಗಳನ್ನು ಕೂಡ ಯಾವ ಮುದ್ರೆಗಳನ್ನು ಮಾಡ್ಬೇಕಂತ ಕೂಡ ಹೇಳಿದ್ದೀನಿ. ಸೊ ಆ ವಿಡಿಯೋನು ಕೂಡ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲೈತಿ. ಸೊ ಎಲ್ಲ ಆಸನ ಮತ್ತು ಮುದ್ರೆಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಆರಾಮಿರ್ರಿ.